ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ. ಸರ್ಕಾರ ದರ್ಶನ್ ಬೆನ್ನು ನೋವು ಅಂತ ಜಾಮೀನು ಪಡೆದ್ರು, ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಸಿದ್ಧಾರ್ಥ್ ಲೂಥ್ರಾ ಮಂಡಿಸ್ತಾ ಇರ್ತಕ್ಕಂಥ ವಾದ. ಬಹಿರಂಗವಾಗಿ ಓಡಾಡ್ಕೊಂಡಿದ್ದಾರೆ, ಫಿಸಿಯೋಥೆರಪಿ ಅದು ಇದು ಅಂತ ಹೇಳಿದ್ರು. ಆದ್ರೆ ಆಪರೇಷನ್ ಬೇಕೇ ಬೇಕು ಅನ್ನೋ ಗ್ರೌಂಡ್ಸ್ ಮೇಲೆ ಸಿವಿ ನಾಗೇಶ್ ಅವರು ವಾದ ಮಾಡಿದ್ರು. ಇಲ್ಲಿ ಅವ್ರಿಗೆ ಜಾಮೀನು ಸಿಕ್ಕಿದ್ದು, ಇನ್ನೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಇದುವರೆಗೂ ಕೂಡ ಬೆನ್ನು ನೋವು ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಬಹಿರಂಗವಾಗಿ ಓಡಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ಬೆನ್ನು ನೋವು ಅಂತ ಜಾಮೀನು ಪಡೆದ್ರು, ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅನ್ನೋ ಅಂಶವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಈ ಅಂಶವನ್ನ ಸಾಕಷ್ಟು ಬಾರಿ ಹೇಳಿದ್ವಿ. ದರ್ಶನ್ ಆಪರೇಷನ್ ಬೇಕೇ ಬೇಕು ಅನ್ನುವ ಏಕೈಕ ಆಧಾರದ ಮೇಲೆ ಅವರಿಗೆ ಜಾಮೀನು ಸಿಕ್ಕಿದ್ದಂಥದ್ದು. ಆದ್ರೆ ಆಪರೇಷನ್ ಬೇಡ ಅಂತಾಯ್ತು, ಆನಂತರ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ. ಸೊ ಈಗೇನಾಗತ್ತೆ ಹಾಗಾದ್ರೆ? ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ. 6 ವಾರಗಳ ಕಾಲ ಚಿಕಿತ್ಸೆಗೆ ಅಂತ ಫಸ್ಟ್ ಇಂಟರಿಮ್ ಬೇಲ್ ಸಿಕ್ತು, ಆನಂತರ ಬೇಲ್ ಅರ್ಜಿಯ ವಿಚಾರಣೆ ನಡೀತು, ಆನಂತರ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು. ಬೆನ್ನು ನೋವು ಅಂತ ಕೂಡ ಸಾಕಷ್ಟು ಬೆನ್ನು ನೋವು ಅಂತ ಹೇಳಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನನ್ನ ಪಡೆದ್ರು, ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ದರ್ಶನ್ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ದರ್ಶನ್ ಮತ್ತೆ 17 ಆರೋಪಿಗಳು ಕೂಡ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತ ಎಲ್ಲ ಆರೋಪಿಗಳಿಗೂ ಕೂಡ ಈಗ ಜಾಮೀನಿಂದ ಹೊರಗಡೆ ಇದ್ದಾರೆ, ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಎಲ್ಲಾ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಜಾಮೀನನ್ನ ವಜಾ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಜಾಮೀನು ಅರ್ಜಿಯನ್ನ ವಜಾ ಮಾಡಬೇಕಂತ ಹೇಳಿ ಈಗಾಗಲೇ ದರ್ಶನ್ ಸೇರಿ ಒಟ್ಟು 7 ಜನರ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಆ ಒಂದು ಅರ್ಜಿ ಸಂಬಂಧ ನ್ಯಾಯಾಧೀಶರಾದಂತಹ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಈಗ ವಿಚಾರಣೆ ನಡೆಸಲಾಗ್ತದೆ. ವಿಚಾರಣೆಗೆ ಸಂಬಂಧಪಟ್ಟಂತೆ 2 ಪರ ವಕೀಲರು ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ರು. ದರ್ಶನ್ ಪರವಾಗಿ ಅಭಿಷೇಕ್ ಮನ್ವಿ ಸಿಂಗ್ ಖ್ಯಾತ ವಕೀಲರು ಇವರು ಕೂಡ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಕೊಲೆ ನಡೆದಂತ ದಿನದಲ್ಲಿ ಏನೆಲ್ಲ ಘಟನೆ ಆಗಿತ್ತು, ದರ್ಶನ್ ಪಾತ್ರ ಏನೋ ಇಲ್ಲಿ, ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಗಿತ್ತು, ಎಷ್ಟು ಗಂಟೆಗೆ ಅಲ್ಲಿ ದರ್ಶನ್ ಬಂದಿದ್ದ, ದರ್ಶನ್ ಸೇರಿ 7 ಆರೋಪಿಗಳ ವಿರುದ್ಧ ಏನ್ ಮಾಡಲಾಗುತ್ತೆ, ಆ ಒಂದು ಆರೋಪಿಗಳ ಪಾತ್ರ ಇಲ್ಲೇನಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಪಾತ್ರ ಏನಿದೆ, ಅವ್ರ ಮುಂಚಿನಿಂದಲೂ ಕೂಡ ಅಂದ್ರೆ ಕೊಲೆ ನಡೆಯೋದಕ್ಕಿಂತಲೂ ಮುಂಚೆ 1 ವಾರಗಳ ಕಾಲ ಏನೆಲ್ಲ ಮಾತುಕತೆ ಆಗಿತ್ತು, ಯಾರ್ಯಾರ ಮೂಲಕ ಫೋನ್ ಸಂಪರ್ಕವನ್ನು ಮಾಡಲಾಗಿತ್ತು, ಮತ್ತೆ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಏನು, ಮತ್ತೆ ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ದರ್ಶನ್ಗೆ ಏನೆಲ್ಲ ಕಾಂಟ್ಯಾಕ್ಟ್ ಇತ್ತು. ಸಂಪರ್ಕದಲ್ಲಿದೆ ಮಾದೇಶ್. ಈ ವಿಚಾರವಾಗಿ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ. ಸರ್ಕಾರ ದರ್ಶನ್ ಬೆನ್ನು ನೋವು ಅಂತ ಜಾಮೀನು ಪಡೆದ್ರು, ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಸಿದ್ಧಾರ್ಥ್ ಲೂಥ್ರಾ ಮಂಡಿಸ್ತಾ ಇರ್ತಕ್ಕಂಥ ವಾದ. ಬಹಿರಂಗವಾಗಿ ಓಡಾಡ್ಕೊಂಡಿದ್ದಾರೆ, ಫಿಸಿಯೋಥೆರಪಿ ಅದು ಇದು ಅಂತ ಹೇಳಿದ್ರು. ಆದ್ರೆ ಆಪರೇಷನ್ ಬೇಕೇ ಬೇಕು ಅನ್ನೋ ಗ್ರೌಂಡ್ಸ್ ಮೇಲೆ ಸಿವಿ ನಾಗೇಶ್ ಅವರು ವಾದ ಮಾಡಿದ್ರು. ಇಲ್ಲಿ ಅವ್ರಿಗೆ ಜಾಮೀನು ಸಿಕ್ಕಿದ್ದು, ಇನ್ನೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಇದುವರೆಗೂ ಕೂಡ ಬೆನ್ನು ನೋವು ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಬಹಿರಂಗವಾಗಿ ಓಡಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ಬೆನ್ನು ನೋವು ಅಂತ ಜಾಮೀನು ಪಡೆದ್ರು, ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅನ್ನೋ ಅಂಶವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಈ ಅಂಶವನ್ನ ಸಾಕಷ್ಟು ಬಾರಿ ಹೇಳಿದ್ವಿ. ದರ್ಶನ್ ಆಪರೇಷನ್ ಬೇಕೇ ಬೇಕು ಅನ್ನುವ ಏಕೈಕ ಆಧಾರದ ಮೇಲೆ ಅವರಿಗೆ ಜಾಮೀನು ಸಿಕ್ಕಿದ್ದಂಥದ್ದು. ಆದ್ರೆ ಆಪರೇಷನ್ ಬೇಡ ಅಂತಾಯ್ತು, ಆನಂತರ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ. ಸೊ ಈಗೇನಾಗತ್ತೆ ಹಾಗಾದ್ರೆ? ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ. 6 ವಾರಗಳ ಕಾಲ ಚಿಕಿತ್ಸೆಗೆ ಅಂತ ಫಸ್ಟ್ ಇಂಟರಿಮ್ ಬೇಲ್ ಸಿಕ್ತು, ಆನಂತರ ಬೇಲ್ ಅರ್ಜಿಯ ವಿಚಾರಣೆ ನಡೀತು, ಆನಂತರ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು. ಬೆನ್ನು ನೋವು ಅಂತ ಕೂಡ ಸಾಕಷ್ಟು ಬೆನ್ನು ನೋವು ಅಂತ ಹೇಳಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನನ್ನ ಪಡೆದ್ರು, ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ದರ್ಶನ್ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ?
ಶ್ರೀಲಕ್ಷ್ಮಿ, ಈಗಾಗಲೇ ದರ್ಶನ್ ಮತ್ತೆ 17 ಆರೋಪಿಗಳು ಕೂಡ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತ ಎಲ್ಲ ಆರೋಪಿಗಳಿಗೂ ಕೂಡ ಈಗ ಜಾಮೀನಿಂದ ಹೊರಗಡೆ ಇದ್ದಾರೆ. ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಎಲ್ಲ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಜಾಮೀನನ್ನ ವಜಾ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಜಾಮೀನು ಅರ್ಜಿಯನ್ನ ವಜಾ ಮಾಡಬೇಕಂತ ಹೇಳಿ ಈಗಾಗಲೇ ದರ್ಶನ್ ಸೇರಿ ಒಟ್ಟು 7 ಜನರ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಆ ಒಂದು ಅರ್ಜಿ ಸಂಬಂಧ ನ್ಯಾಯಾಧೀಶರಾದಂತಹ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಈಗ ವಿಚಾರಣೆ ನಡೆಸಲಾಗ್ತದೆ. ವಿಚಾರಣೆಗೆ ಸಂಬಂಧಪಟ್ಟಂತೆ ಎರಡೂ ಪರ ವಕೀಲರು ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ರು. ದರ್ಶನ್ ಪರವಾಗಿ ಅಭಿಷೇಕ್ ಮನ್ವಿ ಸಿಂಗ್ ಖ್ಯಾತ ವಕೀಲರು ಇವರು ಕೂಡ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಕೊಲೆ ನಡೆದಂತ ದಿನದಲ್ಲಿ ಏನೆಲ್ಲ ಘಟನೆ ಆಗಿತ್ತು, ದರ್ಶನ್ ಪಾತ್ರ ಏನೋ ಇಲ್ಲಿ, ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಗಿತ್ತು, ಎಷ್ಟು ಗಂಟೆಗೆ ಅಲ್ಲಿ ದರ್ಶನ್ ಬಂದಿದ್ದ, ದರ್ಶನ್ ಸೇರಿ 7 ಆರೋಪಿಗಳ ವಿರುದ್ಧ ಏನ್ ಮಾಡಲಾಗುತ್ತೆ, ಆ ಒಂದು ಆರೋಪಿಗಳ ಪಾತ್ರ ಇಲ್ಲೇನಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಪಾತ್ರ ಏನಿದೆ, ಅವ್ರು ಮುಂಚಿನಿಂದಲೂ ಕೂಡ ಅಂದ್ರೆ ಕೊಲೆ ನಡೆಯೋದಕ್ಕಿಂತಲೂ ಮುಂಚೆ 1 ವಾರಗಳ ಕಾಲ ಏನೆಲ್ಲ ಮಾತುಕತೆ ಆಗಿತ್ತು, ಯಾರ್ಯಾರ ಮೂಲಕ ಫೋನ್ ಸಂಪರ್ಕವನ್ನು ಮಾಡಲಾಗಿತ್ತು, ಮತ್ತೆ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಏನು, ಮತ್ತೆ ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ದರ್ಶನ್ಗೆ ಏನೆಲ್ಲ ಕಾಂಟ್ಯಾಕ್ಟ್ ಇತ್ತು. ಸಂಪರ್ಕದಲ್ಲಿದೆ ಮಾದೇಶ್. ಈ ವಿಚಾರವಾಗಿ ಬ್ರೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ. ಸರ್ಕಾರ ದರ್ಶನ್ ಬೆನ್ನು ನೋವು ಅಂತ ಜಾಮೀನು ಪಡೆದ್ರು, ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಸಿದ್ಧಾರ್ಥ್ ಲೂಥ್ರಾ ಮಂಡಿಸ್ತಾ ಇರ್ತಕ್ಕಂಥ ವಾದ, ಬಹಿರಂಗವಾಗಿ ಓಡಾಡ್ಕೊಂಡಿದ್ದಾರೆ, ಫಿಸಿಯೋಥೆರಪಿ ಅದು ಇದು ಅಂತ ಹೇಳಿದ್ರು. ಆದ್ರೆ ಆಪರೇಷನ್ ಬೇಕೇ ಬೇಕು ಅನ್ನೋ ಗ್ರೌಂಡ್ಸ್ ಮೇಲೆ ಸಿವಿ ನಾಗೇಶ್ ಅವರು ವಾದ ಮಾಡಿದ್ರು. ಇಲ್ಲಿ ಅವ್ರಿಗೆ ಜಾಮೀನು ಸಿಕ್ಕಿದ್ದು, ಇನ್ನೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಇದುವರೆಗೂ ಕೂಡ ಬೆನ್ನು ನೋವು ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಬಹಿರಂಗವಾಗಿ ಓಡಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ಬೆನ್ನು ನೋವು ಅಂತ ಜಾಮೀನು ಪಡೆದ್ರು, ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅನ್ನೋ ಅಂಶವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಈ ಅಂಶವನ್ನ ಸಾಕಷ್ಟು ಬಾರಿ ಹೇಳಿದ್ವಿ. ದರ್ಶನ್ ಆಪರೇಷನ್ ಬೇಕೇ ಬೇಕು ಅನ್ನುವ ಏಕೈಕ ಆಧಾರದ ಮೇಲೆ ಅವರಿಗೆ ಜಾಮೀನು ಸಿಕ್ಕಿದ್ದಂಥದ್ದು. ಆದ್ರೆ ಆಪರೇಷನ್ ಬೇಡ ಅಂತಾಯ್ತು, ಆನಂತರ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ. ಈಗೇನಾಗತ್ತೆ ಹಾಗಾದ್ರೆ? ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ. 6 ವಾರಗಳ ಕಾಲ ಚಿಕಿತ್ಸೆಗೆ ಅಂತ ಫಸ್ಟ್ ಇಂಟರಿಮ್ ಬೇಲ್ ಸಿಕ್ತು, ಆನಂತರ ಬೇಲ್ ಅರ್ಜಿಯ ವಿಚಾರಣೆ ನಡೀತು, ಆನಂತರ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು. ಬೆನ್ನು ನೋವು ಅಂತ ಕೂಡ ಸಾಕಷ್ಟು ಬೆನ್ನು ನೋವು ಅಂತ ಹೇಳಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನನ್ನ ಪಡೆದ್ರು, ಇದುವರೆಗೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ದರ್ಶನ್ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ದರ್ಶನ್ ಮತ್ತೆ 17 ಆರೋಪಿಗಳು ಕೂಡ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತ ಎಲ್ಲ ಆರೋಪಿಗಳಿಗೂ ಕೂಡ ಈಗ ಜಾಮೀನಿಂದ ಹೊರಗಡೆ ಇದ್ದಾರೆ. ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಎಲ್ಲ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಜಾಮೀನನ್ನ ವಜಾ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಜಾಮೀನು ಅರ್ಜಿಯನ್ನ ವಜಾ ಮಾಡಬೇಕಂತ ಹೇಳಿ ಈಗಾಗಲೇ ದರ್ಶನ್ ಸೇರಿ ಒಟ್ಟು 7 ಜನರ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಆ ಒಂದು ಅರ್ಜಿ ಸಂಬಂಧ ನ್ಯಾಯಾಧೀಶರಾದಂತಹ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಈಗ ವಿಚಾರಣೆ ನಡೆಸಲಾಗ್ತದೆ. ವಿಚಾರಣೆಗೆ ಸಂಬಂಧಪಟ್ಟಂತೆ ಎರಡೂ ಪರ ವಕೀಲರು ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ರು. ದರ್ಶನ್ ಪರವಾಗಿ ಅಭಿಷೇಕ್ ಮನ್ವಿ ಸಿಂಗ್ ಖ್ಯಾತ ವಕೀಲರು ಇವರು ಕೂಡ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಕೊಲೆ ನಡೆದಂತ ದಿನದಲ್ಲಿ ಏನೆಲ್ಲ ಘಟನೆ ಆಗಿತ್ತು, ದರ್ಶನ್ ಪಾತ್ರ ಏನೋ ಇಲ್ಲಿ, ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಗಿತ್ತು, ಎಷ್ಟು ಗಂಟೆಗೆ ಅಲ್ಲಿ ದರ್ಶನ್ ಬಂದಿದ್ದ, ದರ್ಶನ್ ಸೇರಿ 7 ಆರೋಪಿಗಳ ವಿರುದ್ಧ ಏನ್ ಮಾಡಲಾಗುತ್ತೆ, ಆ ಒಂದು ಆರೋಪಿಗಳ ಪಾತ್ರ ಇಲ್ಲೇನಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಪಾತ್ರ ಏನಿದೆ, ಅವ್ರು ಮುಂಚಿನಿಂದಲೂ ಕೂಡ ಅಂದ್ರೆ ಕೊಲೆ ನಡೆಯೋದಕ್ಕಿಂತಲೂ ಮುಂಚೆ 1 ವಾರಗಳ ಕಾಲ ಏನೆಲ್ಲ ಮಾತುಕತೆ ಆಗಿತ್ತು, ಯಾರ್ಯಾರ ಮೂಲಕ ಫೋನ್ ಸಂಪರ್ಕವನ್ನು ಮಾಡಲಾಗಿತ್ತು, ಮತ್ತೆ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಏನು, ಮತ್ತೆ ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ದರ್ಶನ್ಗೆ ಏನೆಲ್ಲ ಕಾಂಟ್ಯಾಕ್ಟ್ ಇತ್ತು. ಸಂಪರ್ಕದಲ್ಲಿದೆ ಮಾದೇಶ್. ಈ ವಿಚಾರವಾಗಿ ಬ್ರೇಕ್